ಗೌರಿ ಗೌರಿ ಲಕ್ಷ್ಮಕ್ಕ ಚೆನ್ನಾಗಿದ್ದಾಳೇನೆ ಇವಾಗ? ಹಾ ಹ್ಮ್ ಚೆನ್ನಾಗೈತಿ. ಏನೂ ಆಗಿಲ್ಲ. ಈಗ ಒಂದಿಷ್ಟು ಪರವಾಗಿಲ್ಲ, ನೋವೆಲ್ಲ ಕಮ್ಮಿ ಆಗೈತಂತೆ. ಇನ್ನು ಎದ್ದು ಒಂದೇ ಓಡಾಡಕ್ಕಾಗಲ್ಲ. ನಮ್ಮ ಅತ್ತಿಗೆಗೆ ನಮ್ಮ ಅಣ್ಣ ಹೆಂಗೆ ಕರ್ಕೊಂಡು ಹೋಗ್ತಾನೆ, ಆ ವೀಲ್ ಚೇರ್ ಕೊಟ್ಟಾರಲ್ಲ ಅದ್ರ ಮೇಲೆ ಕುಂಡಿಸ್ಕೊಂಡು. ನಾಳೆ ಊಟ ಆಯ್ತೇನಕ್ಕ ದುರ್ಗಕ್ಕಯ್ಯ? ಹ್ಞೂ ಕಣೆ ಆಯ್ತು. ನಿಮ್ದು ಆಯ್ತೆ? ಏನ್ ಸರ್ ಮಾಡಿದ್ದೆ? ನಾವು ಇದು ಹುಣ್ಸೆ ಚಿಗುರು ಉಳ್ಸೊಪ್ಪು ಮಾಡಿದ್ದೆ. ನಿಮ್ದು? ಓ ಹೌದೇನು, ನೀನೇ ಮಾಡ್ತೀಯೇನು ಎಲ್ಲ ಅಡುಗೆ ಪಡಿಗೆ ಎಲ್ಲನ? ನಿಮ್ಮ ಅಮ್ಮ ಮಾಡಲ್ವೇ? ಹ್ಞೂ ನಾನೇ ಮಾಡ್ತೀನಮ್ಮ. ಏನು ಮಾಡೋದು, ನಮ್ಮಕ್ಕೆ ಕಾಲು ಮುರ್ಕೊಂಡು ಕುಕ್ಕೊಂಡವಳೆ. ಇನ್ನು ನಮ್ಮಮ್ಮಯ್ಯ ಅಯ್ಯೋ ನನ್ನ ಕೈಲಿ ಮಾಡೋಕ್ಕಾಗಲ್ಲ, ಒಲೆ ಊದಕ್ಕಾಗಲ್ಲ, ಕುಗ್ಗಮ್ಮಕ್ಕಾಗಲ್ಲ, ಮಂಡಿ ನೋವು ಅಂತ ಹೇಳ್ತೈತಿ. ಕಸ ಗಿಸ ಹೊಡಿಯುತ್ತೆ, ಮುಸೆ ಗಿಸೆ ತೊಳ್ಕೊಡುತ್ತೆ. ಅಡುಗೆ ಮಾಡೋದು, ನೆಲಪಲ್ಲೆ ಒರೆಸೋದು ಎಲ್ಲ ನಾನೇನೆ. ನೀರು ನಾನೇ ತರಬೇಕು. ಏನು ಮಾಡೋದು ಹೇಳು. ನೀನು ಗಂಡನ ಜೊತೆಗೆ ಜಗಳ ಮಾಡ್ಕೊಂಡು ಬರ್ದಿದ್ರೆ ನೋಡು, ನಿನ್ಗೆ ಈ ತಾಪತ್ರ ಏನು ಇರ್ತಿರ್ಲಿಲ್ಲ. ಹೆಂಗೋ ಲಸ್ಮಕ್ಕೋಗೆ ನೀನು ಬಂದು ಒಳ್ಳೇದಾಯ್ತು ಬಿಡು. ಈಗ ಬೇರೆ ಕಾಲು ಮುರ್ಕೊಂಡು ಕುಕ್ಕಣವಳಲ್ಲ, ಈಗ ಯಾರು ಅಡುಗೆ ಮಾಡೋರೊಬ್ರು ಬೇಕಾಗಿತ್ತು. ನಿಮ್ಮ ಅಮ್ಮನ ಕೈಲಿ ಆಗ್ತಿರ್ಲಿಲ್ಲ, ಯಾಕನ ಒಂದಿಟ್ಟು ಮಾಡಿ ಅದು ಅಚ್ಚಕಟ್ಟೆ ಮಾಡ್ತಿರ್ಲಿಲ್ಲ. ಹೆಂಗ ನೀನು ಬಂದಿರೋದಕ್ಕೆ ಒಳ್ಳೇದಾಗೈತಿ ಬಿಡು. ನಾನು ಬಂದಿರೋದಕ್ಕೆ ನಾನೇನೇನು ಇಲ್ಲಿ ಅಡುಗೆ ಮಾಡಿಕಕ್ಕೆ ಬಂದಿಲ್ಲ. ನಾನು ಹೋಗ್ತೀನಿ ಇನ್ನೊಂದು 2 ದಿವಸ. ನನ್ನ ಗಂಡ ಬಂದು ಕರ್ಕೊಂಡು ಹೋಗ್ತಾರೆ, ಹೋಗ್ತೀನಿ. ಏನೋ ಸಣ್ಣ ಪುಟ್ಟ ಜಗಳ ಅಷ್ಟೇನೆ, ಅವರೇ ಬಂದು ಕರ್ಕೊಂಡು ಹೋಗ್ತಾರೆ. ಅಯ್ಯೋ ಆಲೆ ಒಂದು 15 ದಿನ ಆತಲ್ಲೇ. ಸಣ್ಣ ಪುಟ್ಟ ಜಗಳ ಆದ್ರೆ ಏನು 1 ದಿವಸ 2 ದಿವಸ ಅಮ್ಮ. ಕರ್ಕೊಂಡು ಹೋಗಿದ್ರೆ ಇಷ್ಟೊತ್ತಿಗೆ ಬಂದು ಕರ್ಕೊಂಡು ಹೋಗ್ಬೇಕಾಗಿತ್ತು, ಇನ್ನೂ ಕರ್ಕೊಂಡು ಹೋಗ್ಲಿಲ್ಲ. ಅಯ್ಯೋ ಕರ್ಕೊಂಡು ಹೋಗ್ತಾರೆ ಬಿಡು, ನನಗೆ ಇಲ್ದಾರ ಚಿಂತೆ ನಿನಗೆ ಯಾಕೆ? ಅಯ್ಯೋ ಏನೋ 1-2 ದಿವಸ ತವ್ರ ಮನೆಗೆ ಇರ್ಲಿ ಅಂತನ ಸುಮ್ಮನಾಗ್ಯವ್ರೆ. ನನ್ನ ಗಂಡನು ನಾನು ಚೆನ್ನಾಗೇ ಇದ್ದೀವಿ. ಏನು ನಾವೇನೇನು ಅಂತ ಜಗಳ ಏನೂ ಆಗಿಲ್ಲ. ಏನೋ ಹಿಂಗೆ ಅವ್ರಿಗೂ ಸ್ವಲ್ಪ ಬುದ್ಧಿ ಕಲ್ತ್ಕೊಂಬಿ ಅಂತ ಬಿಟ್ಟು ಬಂದಿದ್ದೀನಿ ಅಷ್ಟೇನೆ. ನಾನೇನೇನು ಅಂತ ದೊಡ್ಡ ಜಗಳ ಏನು ಆಡಿಲ್ಲ. ಬರ್ತಾರೆ ಇವತ್ತಲ್ಲ ನಾಳೆಗೆ ಕರ್ಕೊಂಡು ಹೋಗೋಕ್ಕೆ. ಹೌದಾ, ನಿಜವಾಗ್ಲೂ ನಿನ್ ಗಂಡ ಗೊತ್ತಾನ ಕರ್ಕೊಂಡು ಹೋಗಕ್ಕೆ? ಯಾಕೆ ಅನುಮಾನನಾ ನಿನ್ಗೆ? ನನ್ನ ಗಂಡ ಕರ್ಕೊಂಡು ಹೋಗಿ ಬರ್ದಲೇನೆ ನಾನು ಇಲ್ಲೇ ಸೇರ್ಕೊಂಡು ಇಲ್ಲೇ ಇರ್ತೀನಿ ಅಂತ ತಿಳ್ಕೊಂಡಿದ್ದೀಯೇನು? ಹಂಗಲ್ಲ ಕೇಳದೆ, ಬರಂಗಿದಿಷ್ಟತಿ ಬರ್ಬೇಕಾಯ್ತಲ್ಲ. ಹಾಗಾದ್ರೆ ಅಲ್ಲಿ ಯಾರು ಬರ್ತಾ ಇದ್ರಿ? ನಿನ್ ಗಂಡ ಇದ್ದಂಗೆ ಇದಾನಲ್ಲಿ ಗೌರಿ. ಈಗಿನ ಮಾತಾಡ್ತಿದ್ವಿ ಅವನ ಬಗ್ಗೆನೇ. ಎಲ್ಲಿ? ಅಲ್ಲಿ ಓಡಲಲ್ಲಿ ನಿನ್ ಗಂಡನೇ ತಾನೇ ಅವನು? ಅಯ್ಯೋ ದೇವ್ರಿ, ನನ್ನ ಗಂಡನೇ ಬರ್ತಾ ಇದ್ದಾನೆ. ಇದೇನಿದು? ಅಲ್ಲ ನಿನ್ನೆ ರಾತ್ರಿ ತಾನೇ ಕನ್ಸು ಬಿದ್ದಿತ್ತು ಕರ್ಕೊಂಡು ಹೋಗಕ್ಕೆ ಬರೋತಾರ, ಆದರೆ ಇವತ್ತು ನಿಜ ಆಗ್ತಾಯ್ತಾ? ಅಯ್ಯೋ ನಾನಿಂತ ಅದೃಷ್ಟಶಾಲಿ. ಅಂತೂ ನನ್ನ ಕನಸು ನಿಜ ಆಗೋ ಟೈಮ್ ಬಂತಲ್ಲ. ನನ್ನ ಗಂಡನೇ ಬರ್ತಾ ಇದ್ದಾನೆ. ಈ ದುರ್ಗಮ್ಮನಂತಾರು ಆಡ್ಕೆ ಮದು ತಪ್ಪುತ್ತೆ ನಾಳೆಯಿಂದನ. ನಾನು ಹೋಗ್ಬಿಡ್ತೀನಿ ನನ್ನ ಗಂಡನ ಜೊತೆಗೆ ಬರ್ತೇನೆ. ಬೇಡ ಬೇಡ, ನಾನು ಅವನು ಬರಲಿ ಅಂತಾನೆ ಕಾಯ್ತಾ ನಿಂತಿದ್ದೀನಿ ಅಂತ ಏನಾದರೂ ಗೊತ್ತಾದರೆ ನಾನು ಮಾಡಿದ್ದು ಪ್ರಯತ್ನ ಎಲ್ಲನ ಒಳೆಯಲ್ಲಿ ಹುಣ್ಸೆಣ್ಣು ತೊಳೆದಂಗೆ ಆಗ್ಬಿಡುತ್ತೆ. ಇಲ್ಲ ಸಿಟ್ಟೈತೆ ಅಂದಮೇಲೆ ಅಂತ ಅನ್ನೋ ಥರ ತೋರಿಸ್ಕೋಬೇಕು. ಮಂಟಕ್ಕೆ ಹೋಗ್ತೀನಿ. ಈಗಲೇ ಹೋಗ್ತೀನಿ. ಏ ಗೌರಿ, ನಿನ್ ಗಂಡ ಬರ್ತಾ ಇದ್ದಾನೆ, ಕರ್ಕೊಂಡು ಹೋಗೋದು ಬಿಟ್ಟು ಅಲ್ಲಿ ಮಂಟಕ್ಕೆ ಹೋಗ್ತಾ ಇದೆಯಲ್ಲಿ ಯಾಕೆ? ಅಯ್ಯೋ ಅದನ್ನೆಲ್ಲ ನಾ ಹೇಳ್ಕೊಂಡು ನಿಂತ್ಕೊಂಬಕ್ಕೆ ನನ್ನ ಟೈಮ್ ಇಲ್ಲ. ನೀನೇನು ಏನು ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ, ಸುಮ್ಮನಿರು. ನಾನು ಮಾಡೋದೆಲ್ಲನ ನನಗೆ ಗೊತ್ತೈತಿ ಏನು ಮಾಡಬೇಕು ಏನು ಮಾಡಬಾರ್ದು ಅಂತನ. ನನ್ನ ಗಂಡ ಏನಾರು ಬಂದರೆ ನೀನೇನು ಮಾತಾಡ್ಸಕ್ಕೆ ಹೋಗ್ಬೇಡ, ಸುಮ್ಮನಿರು. ಸರಿ ಅಮ್ಮ, ನಿನ್ನಿಷ್ಟ, ಏನಾದರೂ ಮಾಡ್ಕೊ. ದುರ್ಗಮ್ಮ ಹೋಗ್ಲಿ, ಆಗ್ಲಾಗ್ಲ ಬಂದ್ಬಿಡ್ತಾಳೆ. ಓ ಏನಪ್ಪ ಚಂದ್ರು, ಚೆನ್ನಾಗಿದೀಯಾ? ಹ್ಞೂ ಅಕ್ಕ ಚೆನ್ನಾಗಿದ್ದೀವಿ, ನೀವು ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಪ್ಪ. ಏನ್ ಹೆಂಡ್ತಿನ ಕರ್ಕೊಂಡು ಹೋಗಕ್ಕೆ ಬಂದ? ನಾನು ಬರಲ್ಲ ಅಂತ ಕಡಿದ್ದೆ, ಹೆಂಗೋ ಬಂದೇವನಪ್ಪ. ಗೌರಿ ಗೌರಿ, ಯಾಕೆ ಹಂಗ್ ಬಂದಾಳೆ ಒಳಗೆ ಕೊಡೋಗ್ತಾ ಇದೀಯಾ? ಏನಾತೆ? ಏನು ಇಲ್ಲ ಅದಕ್ಕೆ, ಸುಮ್ಮನೆ ಬಂದೆ ಅಷ್ಟೇನೆ. ಅಡುಗೆ ಮನೆಗೆ ಸ್ವಲ್ಪ ಕೆಲಸ ಐತೆ, ಇರಿ ಬರ್ತೀನಿ. ನನ್ನ ಗಂಡಗೆ ನಾನು ಅವ್ನು ನೋಡಿದ್ದೀನಿ, ಅವ್ನು ಬರೋದನ್ನೇ ಕಾಯ್ತಾ ಇದ್ದೀನಿ ಅನ್ನೋದು ಗೊತ್ತಾಗಬಾರ್ದು ಯಾವುದೇ ಕಾರಣಕ್ಕೂ. ಇವಳು ಯಾಕೆ ಹಿಂಗೆ ಓಡೋಗ್ತಾ ಇದ್ದಾಳೆ? ಏನಾಯ್ತು ಅವಳಿಗೆ? ಏನಪ್ಪ ಒಂದು ಗೊತ್ತಾಗ್ತಿಲ್ವಲ್ಲ. ನಮ್ಮ ಪಾಪ ಎಲ್ಲಿ ಹೋದ್ನೋ ಏನೋ. ಲಕ್ಷ್ಮಕ್ಕಯ್ಯ. ಓ ಚಂದ್ರು, ಬಾ ಚಂದ್ರು, ಬಾ ಬಾ ಕುತ್ಕ ಬಾ. ಚೆನ್ನಾಗಿದೀಯಾ? ನಿಮ್ಮ ಅಮ್ಮ ಚೆನ್ನಾಗೈತಾ? ಹೂನಕ್ಕ, ನಮ್ಮ ಅಮ್ಮಯ್ಯ ಎಲ್ಲರೂ ಚೆನ್ನಾಗಿದ್ದೀವಿ. ನೀನು ಚೆನ್ನಾಗಿದೀಯಾ? ಅಲ್ಲ ನಿನಗೆ ಏನೋ ಆಕ್ಸಿಡೆಂಟ್ ಆಗಿ ಕಾಲು ಮುರಿದೈತಿ ಅಂತಾನ ಹೇಳ್ದ ಇವನು ಶಿವು, ಅದಕ್ಕೆ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಚೆನ್ನಾಗಿದೀಯಾ? ಪರವಾಗಿಲ್ಲ ಚಂದ್ರು, ಇವಾಗ ಸ್ವಲ್ಪ ಕಡಿಮೆ ಆಗೈತೆ. ಇನ್ನು 1 ತಿಂಗಳು ಬೇಕು ಈ ರಾಡೆಲ್ಲ ತೆಗೆದು ನಾನು ಸರಿಯಾಗಿ ಓಡಾಡಕ್ಕೆ. ಬಾ ಕುಕ್ಕ ಬಾ. ತಾಳಕ್ಕ, ಇದ್ರಾಗೆ ಹಣ್ಣು ಇದಾವೆ, ಬ್ರೆಡ್ಡು ಇದಾವೆ, ತಗ. ಅಯ್ಯೋ ಅವೆಲ್ಲ ಯಾಕೆ ತರಕ್ ಹೋದೆ ಚಂದ್ರು? ಅಲ್ಲಿ ನೀನ್ ಹೆಂಡ್ತಿ ಇದ್ದಾಳೆ, ಕೊಡು. ಗೌರಿ ಗೌರಿ ಬಾರೆ, ನಿನ್ ಗಂಡ ಬಂದಿದ್ದಾನೆ.
ಅಯ್ಯೋ ಲಕ್ಷ್ಮಕ್ಕಯ್ಯ ಪರವಾಗಿಲ್ಲ ಬಿಡು, ಇಲ್ಲೇ ಇರ್ಲಿ. ಚಂದ್ರು ಯಾಕೆ ಸುಮ್ಮನೆ ನಾಟಕ ಮಾಡ್ತೀಯ? ನಿನ್ ಹೆಂಡತಿನ ಮಾತಾಡ್ಸ್ಕೊಂಡು ಕರ್ಕೊಂಡು ಹೋಗಕ್ಕಂತ ಬಂದಿದ್ಯಾ ಅಲ್ವಾ? ನನಗೆ ಗೊತ್ತೈತೆ, ಸುಮ್ಮನಿರು, ಏನ್ ನಾಚಿಕ ಬೇಡ. ನನ್ನ ಕಾಲು ನೋಡ್ಕ ಇದಾಗೈತೆ ಅಂತನ ಅದೊಂದು ನೆಪ ಮಾಡ್ಕೊಂಡು ಬಂದಿದ್ಯಾ, ಹಂಗೆ ಎರಡು ಕೆಲಸನೂ ಆಗ್ತವೆ ಅಂತ ಅಲ್ವಾ? ಹೆಂಗೋ ನೀನ್ ಬಂದಿದ್ದು ತುಂಬಾ ಸಂತೋಷ ಆಯ್ತು ಚಂದ್ರು. ಗಂಡ ಹೆಂಡತಿ ಅಂದ್ಮೇಲೆ ಜಗಳಗಳು ಬರ್ತವೆ, ಹಂಗಂತ ಹೇಳಿ ಮನೆ ಬಿಟ್ಟು ಬರೋದು ತಪ್ಪು. ಪಾಪ ನಿನ್ಗೆ ಬೇಜಾರಾಗೈತಿ ಅಲ್ವಾ? ಏನ್ ಮಾಡೋದು ಲಕ್ಷ್ಮಕ್ಕಯ್ಯ, ಎಲ್ಲರೂ ನಿನ್ನಂಗೆ ಅರ್ಥ ಮಾಡ್ಕೊಂಬಲ್ವಲ್ಲ ಗಂಡನ್ನ. ನೀವು ಮತ್ತೆ ಸೀನ್ ಮಾವ ಎಲ್ಲರೂ ಚೆನ್ನಾಗಿದ್ದೀರಾ, ಅದೇ ಥರ ನಿಮ್ಮ ನಾದಿನೂ ಅರ್ಥ ಮಾಡ್ಕೋಬೇಕಲ್ಲ ನನ್ನ. ಹೋಗ್ಲಿ ಬಿಡಿ, ಅವಳ ಬಗ್ಗೆ ಮಾತಾಡಿ ಏನು ಪ್ರಯೋಜನನೂ ಇಲ್ಲ. ಯಾಕೆ ಹಂಗಂತೀಯ ಚಂದ್ರು? ಇರು, ನಮ್ ಗೌರಿ ಒಳಗಿದ್ದಾಳೆ, ಕರಿತೀನಿ. ಗೌರಿ ಬಾರಿ ಇಲ್ಲಿ. ಏನತ್ಗೆ? ಯಾರು ಬಂದಿದ್ದಾರೆ ನೋಡು. ಯಾರತ್ಗೆ ಅವರು? ಇದೇನು ಗೌರಿ ಹಿಂಗ್ ಕೇಳ್ತಾ ಇದ್ಯಾ? ಯಾರು ಅಂತನಾ? ಯಾಕೆ ಇಷ್ಟು ಬೇಗ ಗುರ್ತು ಮರ್ತೋಯ್ತೋ ಅಥವಾ ಗುರ್ತು ಸಿಕ್ಕರು ಯಾರು ಅಂತ ಹೇಳಕ್ ನಿನ್ಗೆ ಇಷ್ಟ ಇಲ್ವೋ? ಪರವಾಗಿಲ್ಲ ಬಿಡ್ ಲಕ್ಷ್ಮಕ್ಕಯ್ಯ, ನಾನೇನೇನು ಇವಳು ನೋಡ್ಕೊಂಡು ಮಾತಾಡ್ಸ್ಕೊಂಡು ಹೋಗಕ್ಕೇನು ಬಂದಿಲ್ಲ ನಾನು. ಮತ್ತೆ ಇಲ್ಲಿವರೆಗೂ ಯಾಕೆ ಬರ್ಬೇಕಾಗಿತ್ತು? ನಮ್ಮ ಮನೆವರೆಗೂ ಯಾಕೆ ಬಂದ್ರಿ ಇಲ್ಲಿಗೆ? ನನಗೆ ಗೊತ್ತೈತಿ ಯಾಕೆ ಬಂದಿರೋದು ಅಂತನ. ನಾನು ಕರ್ಕೊಂಡು ಹೋಗಕ್ ಬಂದಿದ್ಯಾ ಅಂತನ ನನಗೆ ಚೆನ್ನಾಗಿ ಗೊತ್ತಿದೆ. ಅಯ್ಯೋ ಗೌರಿ, ಸುಮ್ಮನೆ ಇರ್ತೀಯ ಒಂದ್ ಸ್ವಲ್ಪ ಹೊತ್ತು. ಚಂದ್ರು ಕುತ್ಕ, ಚಂದ್ರು ಕುಕ್ಕಾಳ, ಚಂದ್ರು ಮಂಚದ ಮೇಲೆ ಕುಕ್ಕ, ಮಾತಾಡೋಣ. ಎಲ್ಲ ತಪ್ಪುಗೂ ಕ್ಷಮೆ ಕೇಳಬೇಕು. ಆಮೇಲೆ ಅಲ್ಲಿ ನನ್ಗೇನೋ ಅವಮಾನ ಮಾಡಬಾರ್ದು ಅಂತ ಎಲ್ಲ ಹೇಳ್ರಿ, ಎಲ್ಲ ಕಂಡೀಷನ್ ಹೇಳ್ಬಿಡಿ. ನಾನೇನೇನಿಲ್ಲಿ ನಿನ್ ಕರ್ಕೊಂಡು ಹೋಗಕ್ ಬಂದಿಲ್ಲ. ಶಿವು ಸಿಕ್ಕಿದ್ದ, ಲಕ್ಷ್ಮಕ್ಕಯ್ಯಗೆ ಆಕ್ಸಿಡೆಂಟ್ ಆಗಿ ಕಾಲು ಮುರಿದೈತೆ, ಆಪ್ರೇಷನ್ ಆಗೈತೆ, ಏನೋ ರಾಡಾಕ್ಯವ್ರೆ, ಓಡಾಡಕ್ಕಾಗಲ್ಲ ಅಂತ ಹೇಳ್ದ. ಅದಕ್ಕೇನೆ ನೋಡ್ಕೊಂಡು ಹೋಗೋಣ ಅಂತ ಬಂದೆ, ಅಷ್ಟೇನೆ. ಅಷ್ಟು ಬಿಟ್ರೆ ನಾನು ಇನ್ಯಾರಿಗೂ ಬೇರೆಯವ್ರಿಗೋಸ್ಕರ ಬಂದಿಲ್ಲ ಕಣ್ ಲಕ್ಷ್ಮಕ್ಕಯ್ಯ, ನಿನಗೋಸ್ಕರ ಅಷ್ಟೇ ಬಂದಿದ್ದು. ನನಗೆ ಗೊತ್ತೈತಿ ಕಣು ಗಂಡ, ಈ ನಮ್ಮ ಮತ್ತಿಗೆ ಕಾಲು ಮುರಿದಿರೋದೇ ನೆಪ ಮಾಡ್ಕೊಂಡು ಬಂದು ನಾನು ಮಾತಾಡ್ಸ್ಕೊಂಡು ಕರ್ಕೊಂಡು ಹೋಗೋಣ ಅಂತ ಬಂದವನಿ. ಅದನ್ನ ಹೇಳಕ್ಕೆ ಇವನಿಗೆ ಸ್ವಾಭಿಮಾನ ಅಡ್ಡ ಬರುತ್ತೇನೋ. ಕ್ಷಮೆ ಕೇಳಿ ಕರ್ಕೊಂಡು ಹೋಗಕ್ಕೆ ಬಂದಿರೋದೇ ಉಂಟಂತೆ. ನಾನು ಅದಕ್ಕೆ ಬಂದಿಲ್ಲ, ಇದಕ್ಕೆ ಬಂದಿದ್ದೀನಿ ಅಂತನ ಏನೇನೋ ಬೋಗಳ ಬಿಡ್ತಾ ಇದ್ದಾನೆ. ನನಗೆ ಗೊತ್ತಿಲ್ವ ಇವನ್ ಬುದ್ಧಿ. ನಾನಿಲ್ಲ ಅಂದ್ರೆ ಇವ್ರಿಗೆ ಒಂದು ವಾರನೂ ಇರೋಕ್ಕಾಗಲ್ಲ, ಇಷ್ಟು ದಿನ ಇರೋದೇ ಹೆಚ್ಚು. ಈಗ ನೋಡು ಹೆಂಗೆ ಬಂಗಾಳಿ ಆಡ್ಕೊಂಡು ಅದಕ್ಕೆ ಬಂದಿದ್ದೆ ಇದಕ್ಕೆ ಬಂದಿದ್ದೆ ಅಂತ ಕರ್ಕೊಂಡು ಹೋಗಕ್ಕೆ. ನನಗೆ ಗೊತ್ತೈತಿ ಇವನ್ ಬುದ್ಧಿ ಎಲ್ಲಾನ. ನಾನೇನು ಅಷ್ಟು ದಡ್ಡಿ ಅಲ್ಲ. ನಾನು ಕರ್ಕೊಂಡು ಹೋಗ್ದೆ, ಅವನು ಇವತ್ತು ಹೋಗಲ್ಲ ಅಂಬೋದು ನನಗೆ ಚೆನ್ನಾಗಿ ಗೊತ್ತಿದೆ. ಲಕ್ಷ್ಮಕ್ಕಯ್ಯ ಈಗ ಚೆನ್ನಾಗಿದ್ಯಾ ತಾನೆ? ಅಯ್ಯೋ ನನಗಂತೂ ಗಾಬರಿ ಆಗೋಯ್ತು, ಅದಕ್ಕೆ ಬರೋಕೆ ಹಂಗೂ ಮನಸ್ಸಿರ್ಲಿಲ್ಲ. ಏನು ಮಾಡೋದು ಪಾಪ, ಇಷ್ಟೊಂದು ನೋವಾಗಿರ್ಬೇಕಾದ್ರೆ ಕಾಲು ಮುರಿದೈತೆ ಅನ್ಬೇಕಾದ್ರೆ ನೋಡ್ಕೊಂಬರ್ದಿದ್ರೆ ತಪ್ಪಾಗುತ್ತೆ ಅಂತ ನಾನೇ ಬಂದೆ. ಹೌದಾ, ಒಳ್ಳೇದಾಯ್ತು ಬಿಡು ಚಂದ್ರು ಬಂದಿದ್ದು. ಹಂಗೆ ನಿನ್ನ ಹೆಂಡತಿನೂ ಮಾತಾಡ್ಸ್ಕೊಂಡು ಕರ್ಕೊಂಡು ಹೋಗಿವಂತೆ. ಏನೋ ಗಂಡ ಹೆಂಡತಿ ಅಂದ್ಮೇಲೆ ಜಗಳಗಳು ಬರ್ತವೆ, ಅದನ್ನೇ ಮುಂದುವರ್ಸ್ಕೊಂಡು ಹೋದ್ರೆ ಆಗುತ್ತಾ ಹೇಳು? ಗೌರಿ ಬಾರಿ ಗೌರಿ. ಏನ್ ಬೇಡ ಬಿಡಿ ಅತ್ತಿಗೆ. ಅವರು ನಿಮ್ಮನ್ನ ನೋಡಕ್ಕೆ ಬಂದಿರೋದಂತೆ, ನನ್ನೇನು ನೋಡಕ್ ಬಂದಿಲ್ವಲ್ಲ ಬಿಡಿ. ಅವ್ರಿಗಿನ್ನೂ ನನ್ನ ಮೇಲೆ ದ್ವೇಷ ಹೋಗಿಲ್ಲ. ಹೋದ್ರೆ ಹೋಗ್ಲಿ ಬಿಡಿ, ನಾನ್ ಬೇಡ ಅನ್ಸುತ್ತೆ. ಅಯ್ಯೋ ಗೌರಿ, ಹಿಂಗ್ ಮಾತಾಡಿರಿ ಆಗಲ್ಲ, ಸುಮ್ನಿರು. ಬಾಯಿಲಿ. ಇಲ್ಲ ಕಣ್ ಲಕ್ಷ್ಮಕ್ಕಯ್ಯ, ನೀನು ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಸರಿ, ನಾನು ಇನ್ನು ಬರ್ತೀನಿ. ಚೆನ್ನಾಗಿದ್ಯಾ ತಾನೆ? ಸಿನಿಮಾವ ಎಲ್ಲಿ? ಹೊಲ್ದಕ್ಕೆ ಹೋಗ್ಯವ್ರೆ. ಬರ್ತಾರೆ ಇರು. ಇಲ್ಲ, ನಾನು ಹೋಗ್ಬೇಕು, ಟೈಮ್ ಆಗುತ್ತೆ. ನಾನು ಹಂಗೂ ಹಿಂಗೆ ಕೆಲಸ ಇತ್ತ, ಟೌನಿಗೆ ಬಂದಿದ್ದೆ ಏನ್ಕನ, ಹಂಗೇನೆ ನಿಮ್ಮೂರು ಬಸ್ ಹತ್ಕೊಂಡು ಬಂದೆ, ನೋಡ್ಕೊಂಡು ಹೋಗೋಣ ಅಂತನ. ನಾನಾಗಿ ನಾನು ಮಾತಾಡಿಸ್ತೀನಿ, ತಪ್ಪಾಯ್ತು ಅಂತ ಕ್ಷಮೆ ಕೇಳ್ತೀನಿ ಅಂತನ ತಿಳ್ಕೊಂಡವನೇ ನನ್ನ ಗಂಡ. ನಾನು ಮಾತ್ರ ಕೇಳಲ್ಲ, ಅವನೇ ಕ್ಷಮೆ ಕೇಳಿ ನನ್ನ ಕರೆದ್ರೆ ಬಾ ಹೋಗೋಣ, ತಪ್ಪಾಯ್ತು ಅಂತಂದ್ರೆ ಮಾತ್ರನೇ ಹೋಗೋದು. ನಾನು ಇದ್ರೆ ಹೋಗಲ್ಲ. ನಾನಾಗಿ ನಾನು ಹೋದ್ರೆ ಇನ್ನೂ ಚದ್ರತ ಅಂತಾನೆ. ನಾನು ಜಗಳ ಮಾಡ್ಕೊಂಡು ತವ್ರ ಮನೆಗೆ ಬಂದಿದ್ದನು ವ್ಯರ್ಥ ಆಗ್ಬಿಡುತ್ತೆ. ಅದನ್ನ ವ್ಯರ್ಥ ಆಗಕ್ಕೆ ಬಿಡಲ್ಲ ನಾನು. ಅವನಾಗಿ ಅವ್ನು ಕರಿಬೇಕು, ಅವಾಗಲೇ ಹೋಗೋದು. ಹೆಂಗೋ ಸದ್ಯ ಈಗಲಾದ್ರೂ ಹೊತ್ತ ಹೋಗ್ತೀನಲ್ಲ. ಆಮೇಲೆ ನಮ್ಮ ಅಮ್ಮ ಇನ್ನೇನು ಮಾಡ್ಬೇಕು ಇಲ್ಲಿ ಎಲ್ಲಾನ. ಲಕ್ಷ್ಮಕ್ಕಯ್ಯ ಬರ್ತೀನಿ ನಾನು. ಇರು ಚಂದ್ರ, ಊಟ ಮಾಡ್ಕೊಂಡು ಹೋಗಿವಂತೆ. ಏನ್ ಅಷ್ಟೊಂದು ಅರ್ಜೆಂಟ್ ಈಗಿನ ಬಂದಿದ್ಯಾ? ನಮ್ಮ ಮನೆಯವ್ರು ಬರ್ತಾರೆ, ಮಾತಾಡ್ಸ್ಕೊಂಡು ಹೋಗುವಂತೆ. ಇರು. ಇಲ್ಲ, ಹೊಲ್ತಕ್ಕೆ ಹೋಗ್ಬಿಟ್ಟು ಮಾತಾಡ್ಸ್ಕೊಂಡು ಹೋಗ್ತೀನಿ ಬಿಡು. ನನಗೆ ಟೈಮ್ ಆಗುತ್ತೆ. ನೀನು ನೋಡ್ಕೊಂಡು ಹೋಗಕ್ಕೆ ಅಷ್ಟೇನೆ ಬಂದಿದ್ದು, ಬೇರೆ ಕೆಲಸ ಏನೂ ಇಲ್ಲ. ಏನ್ ಚಂದ್ರ ಹಿಂಗ ಅಂತಿದ್ಯಾ? ಅಲ್ಲ, ನಿನ್ನ ಹೆಂಡತಿ ನೋಡಕ್ಕೆ ಬಂದಿಲ್ವಾ ನೀನು? ಕರ್ಕೊಂಡು ಹೋಗಕ್ ಬಂದಿಲ್ವಾ? ಕರ್ಕೊಂಡು ಹೋಗ್ತೀನಿ, ಆದರೆ ಅವಳದು ತಪ್ಪಾಗಿರೋದು ಅವಳಿಗೆ ಅರ್ಥ ಆಗಬೇಕು. ಅವಳ ಮನ್ಸಿಗೆ ಬರಬೇಕು. ನಾನು ನನ್ನ ಗಂಡ ನನ್ನ ಸಂಸಾರ ಅನ್ನೋದು ಬರಬೇಕು. ಆಮೇಲೆ ಇನ್ನೆಂದೂ ನಾನು ಜಗಳ ಮಾಡಲ್ಲ ಅಂತನ ಅವಳು ಹೇಳ್ಬೇಕು. ಅಲ್ಲಿವರೆಗೂ ನಾನೇನು ಕರೆಯಲ್ಲ. ಹೋಗ್ತೀನಿ ನಾನು. ಚಂದ್ರು ಇರು. ಚಂದ್ರು ಅಲ್ಲ, ಹಿಂಗೆ ಬಂದು ಹಂಗೆ ಹೋದ್ರೆ ಹೆಂಗೆ? ಇರು, ಹೋಗುವಂತೆ. ಇಲ್ಲ ಕಣಸ್ಪಕ್ಕಯ್ಯ, ನೀನು ಏನು ಹೇಳಿರೋ ಅಷ್ಟೇ ನಾನು ಕೇಳಲ್ಲ. ಇದೊಂದು ವಿಷಯದಲ್ಲಿ ಕ್ಷಮಿಸ್ಬಿಡು. ಹೋಗ್ತೀನಿ ನಾನು. ಅಂದ್ರೆ ನಿಜವಾಗ್ಲೂ ನಾನು ಕರ್ಕೊಂಡು ಹೋಗಕ್ಕೆ ಬಂದಿಲ್ಲ ನನ್ನ ಗಂಡ, ಅಥವಾ ನಾಟಕ ಮಾಡ್ತಾ ಇದ್ದಾನ?
ನಾನೇನೇ ಹೋಗಿ ಕ್ಷಮೆ ಕೇಳಬೇಕು, ನಾನೇ ಬರ್ತೀನಿ ಅಂತಾನ, ಅಳಬೇಕು, ಗೋಗರಿಬೇಕು ಅಂತಾನ? ಇಲ್ಲ ಇಲ್ಲ, ನಾನು ಯಾವುದೇ ಕಾರಣಕ್ಕೂ ಆ ಕೆಲಸ ಮಾಡಲ್ಲ. ಅವನೇ ನನ್ನ ಹತ್ರ ಬಂದು ಕ್ಷಮೆ ಕೇಳಬೇಕು. ಗೌರಿ, ಗೌರಿ, ನಿನ್ ಗಂಡ ಹೋಗಿ ಬಿಟ್ನಲ್ಲಿ. ಇದೇನೇ ಇದು? ನೀನ್ ಕರ್ಕೊಂಡು ಹೋಗಿ ಬಂದಿದ್ದಾನೆ ಅಂದ್ರೆ ಮಾತಾಡ್ಕೊಂಡು ಅದೇ ಹೋಗ್ತಾ ಇದ್ದಾನೆ. ನೀನಾದ್ರೂ ಹೋಗಿ ಕರಿಯೋಗೆ. ಇಲ್ಲ ಅದಕ್ಕೆ ನಾನು ಹೋಗಿ ಕರಿಯಲ್ಲ, ನಾನು ಹೋಗಲ್ಲ. ನೀನು ಹೋಗ್ಲಿದ್ರೆ ಅಷ್ಟೇನೆ, ನಿನ್ ಸಂಸಾರ ಕತೆ ಇಷ್ಟೇ. ಹೋಗಿ ಕರಿಯೋಗೆ. ಇಲ್ಲ ಅತ್ತಿಗೆ, ಅವರು ನಾನು ಕರ್ಕೊಂಡು ಹೋಗಕ್ಕೆ ಬಂದಿರೋದು. ಸುಮ್ಮನೆ ನಾಟಕ ಮಾಡ್ತಾ ಇದ್ದಾರೆ, ಹೋಗ್ತೀನಿ ಹೋಗ್ತೀನಿ ಅಂತಾನ. ಹೋಗಿಲ್ಲ, ಹೊರಗೆ ನಿಂತ್ಕೊಂಡಿರ್ಬೇಕು. ಸುಮ್ಮನೆ ಇರ್ರಿ, ಅವ್ರಾಗಿ ಅವ್ರು ಬಂದು ಕರಿಯತಕ್ಕ ನಾನು ಹೋಗಲ್ಲ. ಸರಿ ಆಯ್ತು, ನೀನ್ ಕರೀಲಿ ಅಂತ ಅವನು, ಅವ್ನು ಕರೀಲಿ ಅಂತ ನೀನು, ಹಿಂಗೆ ಇರ್ತೀರಾ ನೀವು ಅಷ್ಟೇನೆ. ಇಲ್ಲ ಇಲ್ಲ, ಅವರು ಮತ್ತೆ ವಾಪಸ್ ಬಂದೇ ಬರ್ತಾರೆ, ನೋಡ್ತಾ ಇರ್ರಿ. ನೋಡ್ತಲೇ ಇರು, ಅವನು ಊರಿಗೆ ಹೋಗ್ತಾನೆ ಬಸ್ ಹತ್ಕೊಂಡು. ಏನಿಲ್ಲ ಅದಕ್ಕೆ ಬಂದೇ ಬರ್ತಾರೆ, ನೋಡ್ತಾ ಇರ್ರಿ. ಸುಮ್ಮನೆ ನಾಟಕ ಏನಾನ ಮಾಡ್ಕೊಳಮ್ಮ, ನಿನಗೆ ಹೇಳಕ್ಕಾಗಲ್ಲ. ನಿಜವಾಗ್ಲೂ ನನಗೋಸ್ಕರ ಬಂದಿಲ್ವ ನನ್ನ ಗಂಡ? ಹೋಗಿ ಬಿಟ್ನಾ? ನೋಡೋಣ ಇರು. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.